ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಬಿಜೆಪಿಯ ರೆಬೆಲ್ ಟೀಮ್ ಇವತ್ತು ಒಗ್ಗಟ್ಟವನ್ನ ಪ್ರದರ್ಶಿಸಿದೆ. ಯಾಕಂತಂದ್ರೆ ಒಂದೇ ಕಾರ್ನಲ್ಲಿ ಸುವರ್ಣಸೌಧಕ್ಕೆ ಆಗಮಿಸಿತು ರೆಬೆಲ್ಸ್ ಟೀಮ್. ಯಾರ್ಯಾರಿದ್ರು ರೆಬೆಲ್ಸ್ ಟೀಮ್ನ ಸದಸ್ಯರು? ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್, ಇನ್ನುಳಿದಂತೂ ಕೆಲ ನಾಯಕರುಗಳಿದ್ರು ಅನ್ನೋದು ಗೊತ್ತಾಯ್ತು. ಎರಡನೇ ಏನ್ ವಿಚಾರ ಎಲ್ಲ ಒಟ್ಟಿಗೆ ಹೀಗೆ ಬಂದಿದ್ದೀರಲ್ಲ? ಯಾಕಂದ್ರೆ ಇದ್ರಲ್ಲಿ ಕೆಲವರು ಶಾಸಕರು ಅಲ್ಲ, ಮಾಜಿ ಶಾಸಕರುಗಳಿದ್ದಂಥದ್ದು ಎಲ್ಲ ಏನ್ ಸುವರ್ಣಸೌಧಕ್ಕೆ ಬಂದ್ರಲ್ಲ ಅಂತ ಕೇಳಿದಾಗ ವಕ್ಫ್ ಎರಡನೇ ಹಂತದ ಹೋರಾಟದ ಬಗ್ಗೆ ಸಭೆ ಆಗ್ತಾ ಇದೆ ಅನ್ನುವಂಥ ಸಂಗತಿ ಗೊತ್ತಾಯಿತು. ವಿಜಯನಗರದಿಂದ ಎರಡನೇ ಹಂತದ ವಕ್ಫ್ ಹೋರಾಟಕ್ಕೆ ನಿರ್ಧರಿಸಲಾಗಿದೆ ಅನ್ನುವಂಥ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸೊ ಇದು ನೋಡ್ತಾ ಇದೀವಲ್ಲ ನಾವಿಲ್ಲಿ, ರಮೇಶ್ ಜಾರಕಿಹೊಳಿ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್, ಕುಮಾರ್ ಬಂಗಾರಪ್ಪ ಇವರೆಲ್ಲ ಒಂದು ಟೀಮ್ ಆಗಿ ಬಂದಂಥದ್ದನ್ನು ನಾವು ನೋಡಿದ್ವಿ. ಹೀಗೆ ವಿಧಾನಸಭೆಯಲ್ಲೂ ಕೂಡ ಈ ಬಿಜೆಪಿಯ ರೆಬೆಲ್ಸ್ ಟೀಮ್ ಕಾಣಿಸ್ಕೊಳ್ತು. ಆರ್ ಅಶೋಕ್ ಅವರ ಕೊಠಡಿಯಲ್ಲೇ ಸೇರಿದ್ದಾರೆ ರೆಬೆಲ್ಸ್ ನಾಯಕರು. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಶ್ರೀಮಂತ ಪಾಟೀಲ್ ಸೇರಿದಂತೆ ಯತ್ನಾಳ್ ಟೀಮ್ ಸದಸ್ಯರು ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಕೂತ್ಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲ ಹೀಗೆ ಇದಕ್ಕಿದ್ದ ಹಾಗೆ ಬಂದು ಒಂದು ಟೀಮ್ ರೂಪದಲ್ಲಿ ಕಾಣಿಸ್ಕೊಂಡಂಥದ್ದು ಬಹಳ ಗಮನ ಸೆಳೀತು. ಕೈ ಶಾಸಕ ಸಿಪಿ ಯೋಗೇಶ್ವರ್ ಅವರು ಉಪಸ್ಥಿತಿ ಕೂಡ ಇತ್ತು ಅನ್ನುವಂಥದ್ದು ಗೊತ್ತಾಯಿತು. ಬಹುಶಃ ಸದನದಲ್ಲಿ ಇವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಮಧ್ಯೆ ವಿಪಕ್ಷ ನಾಯಕರ ಕೊಠಡಿಗೆ ವಿಜೇಂದ್ರ ತೆರಳುತ್ತಾ ಇದ್ರಂತೆ. ಯತ್ನಾಳ್ ಟೀಮ್ ಇರೋದು ತಿಳಿದು ಮೊಗಸಾಲೆಯಿಂದಲೇ ಅವರು ವಾಪಸ್ ಹೋದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈಗ ಅಲ್ಲಿ ಹೋಗೋದು, ಯಾಕಂದ್ರೆ ಇದು ರೆಬೆಲ್ಸ್ ಟೀಮ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಇದು ಬಿಜೆಪಿಯ ರೆಬೆಲ್ಸ್ ಟೀಮ್ ಅನ್ನೋದಕ್ಕಿಂತ ಇದು ಯತ್ನಾಳ್ ಅವರ ವಿರುದ್ಧದ ಒಂದು ಏನೋ ವಿಜೇಂದ್ರ ಅವರ ವಿರುದ್ಧದ ಅಥವಾ ವಿಜೇಂದ್ರ ವಿರುದ್ಧದ ಒಂದು ರೆಬೆಲ್ಸ್ ಟೀಮ್ ಇದು. ಅದು ಬಹಳ ಕ್ಲಿಯರ್ ಇದೆ ಇಲ್ಲಿ. ಹಾಗಾಗಿ ಇವತ್ತು ಅಕಸ್ಮಾತ್ ಅವರು ಕೊಠಡಿಗೆ ಹೋಗೋದು, ವಿಜೇಂದ್ರ ಅವರು ಆ ಟೈಮ್ನಲ್ಲಿ ಏನಾದ್ರು ಮುಜುಗರ ಆಗೋದು ಇದು ಬೇಡ ಅಂತೇಳಿ ಅವರು ಮಧ್ಯದಲ್ಲೇ ವಾಪಸ್ ಹೋದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾವೆಲ್ಲರೂ ಊಟಕ್ಕೆ ಸೇರಿದ್ವಿ, ಎರಡನೇ ಹಂತದ ವಕ್ಫ್ ಹೋರಾಟದ ಬಗ್ಗೆ ನಾವು ಚರ್ಚಿಸಿದ್ದೀವಿ ಅಂತ ಬೆಳಗಾವಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 26, 27ರಂದು ಎರಡನೇ ಹಂತದ ವಕ್ಫ್ ಹೋರಾಟ ಶುರುವಾಗ್ತಾ ಇದೆ. ಎರಡನೇ ಹಂತದ ವಕ್ಫ್ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಅಭಿಪ್ರಾಯ ಸಂಗ್ರಹಕ್ಕೆ ರಾಜ್ಯಾದ್ಯಂತ ಹೋರಾಟವನ್ನ ನಡೆಸ್ತಾ ಇದ್ದೀವಿ. ಬಿಜೆಪಿ ಬೆಂಬಲದಿಂದನೇ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟದ ಬ್ಯಾನರ್ ನೋಡಿದಿರಲ್ಲ ನೀವು, ನಮ್ದು ಬಿಜೆಪಿ ಮುಖ್ಯವಾಗಿ ನಾವು ನಡೆಸ್ತಾ ಇರುವಂಥದ್ದು ಹೋರಾಟ ಅನ್ನೋ ಮಾತನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಏನ್ ಹಿಂಗೆಲ್ಲ ಒಟ್ಟಿಗೆ ಕಾಣಿಸ್ಕೊಂಡ್ರಲ್ಲ ಅಂದಿದ್ಕೆ ಊಟಕ್ಕೆ ಸೇರಿದ್ರು ಅಂತ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಕಾರಣ ನಾನು ಆಹ್ವಾನ ಮಾಡಿದೆ. ಎಲ್ಲರೂ ಒಂದು ಕೂಡಿ ಮಧ್ಯಾಹ್ನ ಊಟ ಮಾಡಿದ್ದೇವೆ. ನಮ್ಮ ಮುಂದಿನ ಹಂತದ ವಕ್ಫ್ ಬಗ್ಗೆ ಚರ್ಚೆ ಮಾಡಿ ಎರಡನೇ ಹಂತದ ಸಿಕ್ಕಿದ ಬಳ್ಳಾರಿಯಲ್ಲಿ ಬಹುಶಃ ಈ ಕೊನೆಯ ಮಂತ್ ಎಂಡಕ್ಕೆ ಎರಡನೇ ಹಂತ ಬಳ್ಳಾರಿ, ವಿಜಯನಗರ ಜಿಲ್ಲೆ ಬಹುಶಃ 26, 27 ಆಗ್ಬೋದು. ಟೆಂಟೇಟಿವ್ ಡೇಟ್ ಫಿಕ್ಸ್ ಮಾಡಿದ್ದೇವೆ. ಅದಕ್ಕೋಸ್ಕರ ಚರ್ಚೆ ಆಯ್ತು ಅಷ್ಟೇ. ನಾವು ಯಾರು ಹುಟ್ಟುಹಬ್ಬ ಆಚರಣೆ ಮಾಡೋದಿಲ್ಲ. ನಾವು ವಕ್ಫ್ ಬಗ್ಗೆ ಜನರ ಭಾವನೆ ತಿಳ್ಕೊಂಡು ಅವರ ತ್ರಾಸ ಏನಿದೆ, ಅವರ ಮಠ ಮಂದಿರ, ರೈತರ ಅದ್ರ ಬಗ್ಗೆ ಪೂರ್ವ ಪ್ರಮಾಣ ರಾಜ್ಯ ಸುತ್ತಾಕಿ ಒಂದು ದೊಡ್ಡ ಸಮಾವೇಶ ದಾವಣಗೆರೆ ಮಾಡ್ತೇವೆ ನಾವು. ಇಷ್ಟೀಗ ಪಕ್ಷದಿಂದ ನಡೆಯುವ ಸಮಾವೇಶ ಅಲ್ಲ, ಪಕ್ಷ ನೀನು ನಮ್ಮ ಬ್ಯಾನರ್ ನೋಡಿರ್ಬೋದಲ್ಲ. ನಮ್ಮ ಬ್ಯಾನರ್ ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ನೇ ಕರ್ನಾಟಕ ಮಾಡುತ್ತೇವೆ ನಾವು ಅಷ್ಟೇ. ಅದೇ ಅದು ಎರಡನೇ ಹಂತದ ಪ್ರಾರಂಭ ಮಾಡಲಿಕ್ಕೆ ಈಗ ನಾವು ವೆಲ್ಕಮ್ ಹೋಟೆಲ್ ಊಟ ಮಾಡ್ಕೊಂಡು ಚರ್ಚೆ ಮಾಡ್ಕೊಂಡು 26, 22 ಫಿಕ್ಸ್ ಆಗ್ಬೋದು. ಇದೇ ಟೈಮ್ನಲ್ಲಿ ಮತ್ತೊಮ್ಮೆ ವಿಜೇಂದ್ರ ವಿರುದ್ಧವಾಗಿ ಹರಿಹಾಯ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಎದುರಿಗೆ ಸಿಕ್ಕಂತ BY ವಿಜೇಂದ್ರ ನಮಸ್ಕಾರ ಮಾಡ್ತಾರೆ. ಒಳಗೊಳಗೆ ಏನ್ ಮಾಡ್ತಾರೆ ಯಾರಿಗ್ ಗೊತ್ತಾಗುತ್ತೆ? ಬೆಳಗಾವಿಯ ಸುವರ್ಣಸೌಧದಲ್ಲಿ ಯತ್ನಾಳ್ ಹೇಳಿಕೆ. ಊಟಕ್ಕೆ ಕರೆದಿದ್ರು, ಹೋಗೋದ್ ಬಿಡೋದು ನನ್ನ ವೈಯಕ್ತಿಕ, ಯಾರ್ಯಾರು ಏನೇನ್ ಮಾಡ್ತಾರೋ ಯಾರಿಗ್ ಗೊತ್ತು ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಸ್ಕಾರ ಮಾಡ್ಯಾರ, ನಾನು ನಮಸ್ಕಾರ ಮಾಡೀನಿ ಅಟ್ಟೆ, ಮತ್ತೆ ಏನಿಲ್ಲ. ಊಟಕ್ಕೆ ಕರೆದ್ರೆ ಹೋಗ್ಬೇಕು ಹೋಗ್ಬೇಡದು ಅದು ನನಗೆ ಬಿಟ್ಟಿದ್ದು. ಹೆಂಗೆ ಒಮ್ಮೆ ನಮಸ್ಕಾರ ಮಾಡ್ತಾರೆ, ಒಳಗೆ ಏನು ಮಾಡ್ತಿರ್ತಾರೆ ಯಾರಿಗೆ ಕೊಡ್ತದ. ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರು. ತಿಳ್ಕೊಂಡ್ಬಿಡ್ರಿ.
ಭಾಳ ಬೆಲ್ಲದ ಮಾತು ಹೇಳೋ ಭಾಳ ಡೇಂಜರ್ ಇರ್ತಾರೆ. ನಮ್ಮವರು ಅಂದೇ ಬೆನ್ನಾಗ ಹಾಕ್ತಿರ್ತಾರೆ. ಅವ್ರು ನಮಸ್ಕಾರ ಮಾಡ್ಯಾರ, ನಾನು ನಮಸ್ಕಾರ ಮಾಡೀನಿ ಅಟ್ಟೆ, ಮತ್ತೇನಿಲ್ಲ. ಓಕೆ, ಇದು ಯತ್ನಾಳ್ ಅವರು ವಿಜೇಂದ್ರ ಅವರು ಎದುರು ಸಿಕ್ತಂತ ಸಂದರ್ಭದಲ್ಲಿ ನಮಸ್ಕಾರ ಮಾಡಿದಂಥ ಪ್ರಸಂಗದ ಬಗ್ಗೆ ಅವರು ಕೊಟ್ಟಂತ ವ್ಯಾಖ್ಯಾನ. ನಾವು ಪ್ರತಿನಿಧಿ ಸುನಿಲ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುವರ್ಣಸೌಧದ ಆವರಣದಿಂದ. ಸುನಿಲ್, ಇವತ್ತು ಸುವರ್ಣಸೌಧದ ಆವರಣದಲ್ಲಿ ಹೀಗೆ ರೆಬೆಲ್ಸ್ ಟೀಮ್, ಮತ್ತೊಂದು ಕಡೆ ವಿಜೇಂದ್ರ ಅವರ ಮುಖಾಮುಖಿ, ಆಮೇಲೆ ವಿರೋಧ ಪಕ್ಷದ ನಾಯಕರು ಕೊಠಡಿಗೆ ಹೋಗುವಂತ ಸಂದರ್ಭದಲ್ಲಿ ಆದಂತ ಕೆಲ ಮುಜುಗರದ ಸಂಗತಿಗಳು ಅಥವಾ ಮುಜುಗರ ಆಗ್ಬೋದು ಅನ್ನುವಂಥ ನಿಟ್ಟಿಗೆ ಅಲ್ಲಿ ಹೋಗದೆ ಇದ್ದಂಥದ್ದು, ಇದೆಲ್ಲ ಹೇಗೆ ಇವತ್ತು ಕಂಡು ಬಂತು? ಈ ಮುಖೇನವಾಗಿ ಒಂದು ಏನ್ ಮೆಸೇಜ್ ಕೊಡೋಕೆ ಹೊರಟಿದ್ರು ರೆಬೆಲ್ಸ್ ಟೀಮ್ ಅನ್ನುವಂಥದ್ದು ಕಂಡು ಬರ್ತಾ ಇತ್ತು ಸುನಿಲ್? ಮಲ್ತೇಶ್, ಪ್ರಮುಖವಾಗಿ ಈಗಾಗಲೇ ವಫ್ ಹೋರಾಟವನ್ನ ಯತ್ನಾಳ್ ಅಂಡ್ ಟೀಮ್ ನಿರಂತರವಾಗಿ ಮಾಡ್ತಾ ಇದೆ. ಇದೇ ವಿಚಾರವಾಗಿ ವಿಜೇಂದ್ರ ಅವರ ವಿರುದ್ಧವಾಗಿ ಪ್ರತ್ಯೇಕವಾದ ಒಂದು ಹೋರಾಟವನ್ನು ಕೂಡ ಮಾಡ್ತಾ ಇರುವಂತು. ಏನು ಇದು ಬಿಜೆಪಿಯ ರೆಬಲ್ ಟೀಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಅವರ ವಿರುದ್ಧವಾಗಿರುವಂತಹ ಒಂದು ಟೀಮ್ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಅವರು ವಿಜೇಂದ್ರ ಅವರ ವಿರುದ್ಧವಾಗಿ ನಿರಂತರವಾಗಿ ವಾಗ್ದಾಳಿಯನ್ನು ಕೂಡ ಯತ್ನಾಳ್ ಟೀಮ್ ನಡೆಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಸುವರ್ಣಸೌಧ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಯತ್ನಾಳ್ ಆಗ್ಬೋದು, ರಮೇಶ್ ಜಾರಕಿಹೊಳಿ ಆಗ್ಬೋದು, ಮಾಜಿ ಸಚಿವ ಕುಮಾರ್ ಬಂಗಾರ ಆಗ್ಬೋದು, ಮತ್ತೆ ಶಾಸಕ BP ಹರೀಶೇಂದ್ರ, ಇವರೆಲ್ಲರೂ ಕೂಡ ಒಂದೇ ಕಾರ್ನಲ್ಲಿ ಬಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆ ಒಂದು ಪ್ರತಿಕ್ರಿಯೆ ಏನಂತಂದ್ರೆ, ನಾವೆಲ್ಲರೂ ಕೂಡ ಹೋರಾಟದ ಬಗ್ಗೆ ಒಂದು ಸಭೆಯನ್ನು ಕೂಡ ಮಾಡಿದ್ದೀವಿ. ಡಿಸೆಂಬರ್ ಅಂತ್ಯದಲ್ಲಿ 27-28 ನಂತರದಲ್ಲಿ ವಿಜಯಪುರ ಮತ್ತು ಬಳ್ಳಾರಿಯಿಂದ 2ನೇ ಹಂತದ ಹೋರಾಟವನ್ನು ಕೂಡ ಮಾಡ್ತೀವಿ. ಆ ಹೋರಾಟ ಬಿಜೆಪಿಯಿಂದ ನಡೆಯುವಂತ ಹೋರಾಟ, ಅದಕ್ಕೆ ಎಲ್ಲರಿಗೂ ಆಹ್ವಾನವನ್ನ ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ಈಗಾಗಲೇ ಮೊದಲನೇ ಹಂತದ ಹೋರಾಟ ಎಲ್ಲ ಹೈಕಮಾಂಡ್ ಗಮನಕ್ಕೆ ಬಂದಿದೆ. 2ನೇ ಹಂತದ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಒಂದು ರೀತಿಯಾಗಿ ವಿಜೇಂದ್ರ ಅವರ ವಿರುದ್ಧವಾಗಿ ಒಂದು ರೀತಿ ತೊಡೆ ತಟ್ಟಿ ನಿಂತಿರೋ ರೀತಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರು ಇದ್ರೂ ಕೂಡ 2ನೇ ಹಂತದ ಹೋರಾಟವನ್ನ ಈಗಾಗಲೇ ಯತ್ನಾಳ್ ಅವರಾಗ್ಬೋದು, ರಮೇಶ್ ಜಾರಕಿಹೊಳಿ ಘೋಷಣೆ ಮಾಡಿದ್ದಾರೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದೆಡೆ ಏನೋ ಈ ಒಂದು ಇವರ ಮುಖಾಮುಖಿ ಕೂಡ ಆಗುತ್ತೆ. ವಿಜೇಂದ್ರ ಅವರು ಮೊಗಸಾಲೆಯಲ್ಲಿ ವಿರೋಧ ಪಕ್ಷದ ನಾಯಕರ ಆಡಳಿತ ಮೊಗಸಾಲೆಯಲ್ಲಿ ಯತ್ನಾಳ್ ಟೀಮ್ ಕೂತಿರುತ್ತೆ. ಅದೇ ಒಂದು ಸಂದರ್ಭದಲ್ಲಿ ವಿಜೇಂದ್ರ ಅವರು ಕೂಡ ಅಲ್ಲಿ ಪಾಸ್ ಆಗ್ತಾರೆ. ಆ ಒಂದು ಕೊಠಡಿಗೆ, ಅಶೋಕ್ ಅವರ ಕೊಠಡಿಗೆ ಹೋಗುವಂತ ಸಂದರ್ಭದಲ್ಲಿ ಯತ್ನಾಳ್ ಅವರ ಒಂದು ಟೀಮ್ ನೋಡಿ ಮತ್ತೆ ಅವರು ವಾಪಸ್ ಬರ್ತಾರೆ. ಅದರ ಜೊತೆಗೆ ಅಷ್ಟೇ ಅಲ್ಲದೆ ಒಂದು ಏನೋ ಬೆನ್ನಿಗೆ ಚೂರಿ ಹಾಕುವ ಒಂದು ವಿಚಾರವನ್ನು ಕೂಡ ಯತ್ನಾಳ್ ಅವರು ಪ್ರಸ್ತಾಪ ಮಾಡ್ತಾರೆ. ಪ್ರಮುಖವಾಗಿ ಯತ್ನಾಳ್ ಮತ್ತೆ ವಿಜೇಂದ್ರ ಮುಖಾಮುಖಿಯಾಗಿ ಒಂದು ನಮಸ್ಕಾರ ಮಾಡುವಂತ ಒಂದು ಫೋಟೋ ವೈರಲ್ ಆಗಿದೆ. ಆ ಫೋಟೋ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಇರುವಂತ ಯತ್ನಾಳ್ ಒಂದು ಮಾತನ್ನ ಹೇಳ್ತಾರೆ. ಮುಂದೆ ಕೈ ಮುಗಿತಾರೆ, ಹಿಂದೆ ಒಂದು ರೀತಿ ನಮಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಅಂತೇಳಿ ಪರೋಕ್ಷವಾಗಿ ಒಂದಷ್ಟು ವಿರೋಧಿಗಳು ಟಾಂಗ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇದರಲ್ಲಿ ಪ್ರಮುಖವಾಗಿ ಅಂತಂದ್ರೆ ಸುವರ್ಣಸೌಧ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಈಗ ಉದ್ದೇಶಪೂರ್ವಕವಾಗಿ 2ನೇ ಹಂತದ ಒಂದು ವಕ್ಫ್ ಹೋರಾಟದ ಬಗ್ಗೆ ಸಭೆ ನಡೆಸಿರೋ ಜೊತೆಗೆ ಆ ಒಂದು ಸಭೆಯ ಒಂದು ರೂಪುರೇಷದ ಬಗ್ಗೆ ಮತ್ತು ಸಭೆ ಯಾವಾಗ ಮಾಡ್ತೀವಿ ಅಂತೇಳಿ ಒಂದು ಘೋಷಣೆಯನ್ನು ಮಾಡುವ ಮೂಲಕ ವಿಜೇಂದ್ರ ಅವರಿಗೆ ನೇರವಾಗಿ ಒಂದು ರೀತಿ ಸವಾಲ್ ಕೂಡ ಹಾಕಿರುವಂತದ್ದು. ಮತ್ತೆ ಅಷ್ಟೇ ಅಲ್ಲಿ ವಿಜೇಂದ್ರ ವಿರುದ್ಧ ತೊಡೆ ತಟ್ಟಿ ಒಂದು ರೀತಿ ಒಂದು ಶಕ್ತಿ ಪ್ರದರ್ಶನಕ್ಕೆ ವಿಜೇಂದ್ರ ಅಂಡ್ ಯತ್ನಾಳ್ ಟೀಮ್ ಕೂಡ ಮುಂದಾಗಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಸುನಿಲ್. ಇದೆಲ್ಲದರ ನಡುವೆನೆ ನಮ್ಮ ಪ್ರತಿನಿಧಿ ಸುನಿಲ್ ಹೇಳ್ತಾ ಇದ್ರಲ್ಲ, ಏನಕ್ಕೆ ಸೇರಿದ್ರೆ ಊಟಕ್ಕೆ ಸೇರಿದು ಅನ್ನುವಂತ ಹೇಳ್ತಾ ಇದ್ರಂತೆ. ಈ ಊಟದ ಪ್ರಸಂಗ ಕೂಡ ಇವತ್ತು ಬಹಳ ರೋಚಕವಾಗಿದೆ. ಯಾಕಂದ್ರೆ ಇನ್ಫ್ಯಾಕ್ಟ್ ಇವತ್ತು ಊಟಕ್ಕೆ ಕರೆದಂಥವ್ರು ಬೇರೆ, ಬಟ್ ಅವ್ರು ಕರೆದಂಥ ಊಟಕ್ಕೆ ಹೋಗಿಲ್ಲ ರೆಬೆಲ್ಸ್ ಟೀಮ್. ಇವ್ರುಗಳೆಲ್ಲ ಒಂದು ಊಟದ ಹೆಳೆಯಲ್ಲಿ ಇವತ್ತು ಸೇರ್ಕೊಂಡಂಥದ್ದು ಅಂತ ಕಾಣಿಸುತ್ತೆ.